ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಅದು ಸಿದ್ದರಾಮಯ್ಯ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಹೌದು, ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಲೇಟೆಸ್ಟ್ ಒಂದು ಅಪ್ಡೇಟ್ ಸಿಕ್ಕಿದೆ. ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಾಗೆ ಕರ್ನಾಟಕ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಕನಸುಗಳನ್ನೆಲ್ಲ ಕೂಡ ಈಡೇರಿಸಲಿ ಅಂತ ಹಾರೈಸ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ, ಗೃಹಲಕ್ಷ್ಮಿ ಮಹಿಳೆಯರಿಗೆ ನಮ್ಮ ಸಿದ್ದರಾಮಯ್ಯ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣದವರೆಗೂ ಬಿಡುಗಡೆ ಆಗಿದೆ. ಈ ನಡುವೆ 2 ಕಂತಿನ ಹಣ ಬಿಡುಗಡೆ ಆಗಿರಲಿಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣ ಬಿಡುಗಡೆ ಆಗಿರಲಿಲ್ಲ ಅಲ್ವಾ. ಟೆಕ್ನಿಕಲ್ ರೀಸನ್ಗಳಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದರು, ಇಯರ್ ಎಂಡಿಂಗ್ ಆಗಿರೋದ್ರಿಂದ ಮಾರ್ಚ್ ತಿಂಗಳು ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಸ್ವಲ್ಪ ವಿಳಂಬ ಆಗಿದೆ, ಅದನ್ನು ಆದಷ್ಟು ಬೇಗ ನಾನು ಸರಿ ಮಾಡ್ತೀನಿ ಅಂತ. ಅದಾದಮೇಲೆ ಅದ್ರ ಬಗ್ಗೆ ಯಾರು ಕೂಡ ಮಾತಾಡಿರಲಿಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಮಾತುಕತೆನ ನಡೆಸ್ತಾ ಇತ್ತು. ಇತ್ತೀಚೆಗೆ BJP ಶಾಸಕರೊಬ್ಬರು ವಿಧಾನಸಭಾದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆನೇ ಮಾಡಿದ್ರು. 2 ಕಂತಿನ ನೀವು ಹಣ ಹಾಕಿಲ್ಲ, ಗೃಹಲಕ್ಷ್ಮಿ ಮಹಿಳೆಯರನ್ನ ಯಾಮಾರಿಸಿದ್ದೀರಾ, ನಿಮ್ಮ ಹತ್ರ ರಾಜ್ಯ ಸರ್ಕಾರದ ಹತ್ರ ರಾಜ್ಯ ಬೊಕ್ಕಸದಲ್ಲಿ ಹಣ ಖಾಲಿಯಾಗಿದೆ, ನೀವು ಮೋಸ ಮಾಡಿದ್ದೀರಾ ಜನಕ್ಕೆ ಅಂತ. ಇದ್ರ ನಂತರ ಎಚ್ಚೆತ್ತಿರುವಂತಹ ನಮ್ಮ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಸಿದ್ದರಾಮಯ್ಯವರಾಗಿರಬಹುದು, ಸತೀಶ್ ಜಾರಕಿಹೊಳಿ ಅವರಾಗಿರಬಹುದು, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾವು 24 ಕಂತು ಹಣವನ್ನು ಹಾಕಿದ್ದೀವಿ. 24 ಅಂದರೆ ಒಬ್ಬ ಮಹಿಳೆಯರಿಗೆ 48,000 ಹಣವನ್ನು ನಾವು ಹಾಕಿದ್ದೀವಿ. ಸೊ ಇಷ್ಟ ಹಣವನ್ನು ಹಾಕಿದ್ಮೇಲೆ ಇನ್ನು 2 ಕಂತಿನ 4,000 ರೂಪಾಯಿ ಹಾಕೋದ್ರಲ್ಲಿ ನಮಗೇನು ತೊಂದರೆ ಇಲ್ಲ. ಅದಕ್ಕೆ ನಮ್ಮ ಹತ್ರ ಏನು ನಮ್ಮ ರಾಜ್ಯದ ಬೊಕ್ಕಸ ಏನು ಖಾಲಿ ಆಗೋದಿಲ್ಲ. ಈಗೇನು ಪೆಂಡಿಂಗ್ ಅಮೌಂಟ್ ಇದೆ ಅದು ನನ್ನ ಗಮನಕ್ಕೆ ಬಂದಿಲ್ಲ. ಆ ಥರ ಏನಾದರೂ 2 ತಿಂಗಳ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂದರೆ ನಾನು ಇಮಿಡಿಯೇಟ್ ಬಿಡೋದಕ್ಕೆ ಪ್ರಯತ್ನ ಪಡಿಸ್ತೀನಿ, ಇಮಿಡಿಯೇಟ್ ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 2 ತಿಂಗಳ ಹಣ ನಾನು ಬಿಡುಗಡೆ ಆಗಿಲ್ಲ, ಅದು ಸ್ವಲ್ಪ ತಾಂತ್ರಿಕ ರೀಸನ್ಸ್ಗಳಿಂದ ಪೆಂಡಿಂಗ್ ಇದೆ ಅಂತ ಈಗಾಗಲೇ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಮುಂದಿನ ದಿನಗಳಲ್ಲಿ ಮುಂದಿನ ಕಂತಿನ ಹಣ ನಾವು ಹಾಕ್ತೀವಿ ಗೊತ್ತಾ, ಅವಾಗ ಅದನ್ನು ಕೂಡ ನಾನು ಬಿಡುಗಡೆ ಮಾಡಿಸ್ತೀನಿ. 24 ಕಂತು ಹಣ ಹಾಕಿದ್ದೀವಿ ಅಂದರೆ ಇನ್ನು 2 ಕಂತಿನ ಹಣ ನಮ್ಗೆ ಯಾವ ಲೆಕ್ಕ, ನಾನು ಪ್ರತಿ ಸಲ ಕೂಡ ನಿಮಗೆ ಕಂತುಗಳ ಲೆಕ್ಕ ಹೇಳ್ತಾ ಇದ್ದೆ, ತಿಂಗಳುಗಳದ್ದು ಎಲ್ಲ ಮಿಸ್ ಆಗಿದೆ, ಖಂಡಿತವಾಗ್ಲೂ ಆ ಪೆಂಡಿಂಗ್ ಅಮೌಂಟ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ಇದ್ರ ಬಗ್ಗೆ ಚರ್ಚೆ ಆಯಿತು, ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಗೃಹಲಕ್ಷ್ಮಿ 2 ಕಂತಿನ ಹಣ ಫೆಬ್ರವರಿ ಮತ್ತು ಮಾರ್ಚ್ದು ಏನು ಹಾಕಿಲ್ವೋ ಅದನ್ನು ಮುಂದಿನ ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರೋ ಪ್ರಕಾರ ಸೆಪ್ಟೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಮಹಿಳೆಯರ ಖಾತೆಗೆ ಈಗಾಗಲೇ ಕರ್ನಾಟಕದಾದ್ಯಂತ ಈಗಲೂ ಕೂಡ ಇವತ್ತು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಮಹಿಳೆಯರ ಖಾತೆಗೆ ಬರ್ತಾನೆ ಇದೆ. 3ನೇ ಹಂತದ ಹಣ ಇವತ್ತಿಂದ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದ್ದು, ಇದೇ ಸಂದರ್ಭದಲ್ಲಿ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಹಣ ಇದೆ ಅಲ್ವಾ, ಅದನ್ನು ಕೂಡ ನೀಡುವಂಥ ಭರವಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿರುವಂಥ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ನೋಡಿ. 30ನೇ ತಾರೀಕುವರೆಗೂ ಕೂಡ ಹಣ ಬಿಡುಗಡೆ ಆಗಿದೆ. ನಿನ್ನೆ ಹಣ ಬಿಡುಗಡೆ ಆಗಿಲ್ಲ, ಇವತ್ತು 3ನೇ ಹಂತದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. 29/12 ನೋಡಿ, ಡಿಸೆಂಬರ್ 29ನೇ ತಾರೀಕು ಕೂಡ ಹಣ ಬಂದಿದೆ, 30ನೇ ತಾರೀಕು ಕೂಡ ಹಣ ಬಂದಿದೆ. ಎಲ್ಲ ದಿನಾಂಕಗಳು ಕೂಡ ನಿಮಗೆ ಇದರಲ್ಲಿ ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ. ಇದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಆಗಿರುತ್ತೆ. 24ನೇ ಕಂತಿಂದು ಸೆಪ್ಟೆಂಬರ್ ಕಂತಿನ ಹಣ ಈಗಲೂ ಕೂಡ ಸಾಕಷ್ಟು ಮಹಿಳೆಯರ ಖಾತೆಗೆ ಹಾಕ್ತಾ ಇದ್ದಾರೆ. ಇವತ್ತು ಹೊಸ ವರ್ಷ ಆಗಿರೋದ್ರ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಮ್ಮ ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರ 1 ಕಂತಿನ ಹಣವಾದರೂ ಅಥವಾ 2 ಕಂತಿನ ಹಣವಾದರೂ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸೊ ಗೃಹಲಕ್ಷ್ಮಿ ಮಹಿಳೆಯರೆಲ್ಲರೂ ಕೂಡ ಖುಷಿ ಪಡುವಂಥ ಸುದ್ದಿಯನ್ನು ಕೊಟ್ಟಿದ್ದಾರೆ. ಈ ಹೊಸ ವರ್ಷಕ್ಕೆ ನಿಮಗೆ ಒಟ್ಟು 3 ಕಂತಿನ ಹಣ ಫೆಬ್ರವರಿ ಮತ್ತು ಮಾರ್ಚ್ ಹಣವನ್ನು ಬಿಡ್ತೀವಿ, ನಿಮಗೆ ಆ ಹಣವನ್ನು ಹಾಕ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಿಮಗೆ ಈಗ ಏನು ನಡೀತಾ ಇದೆ, ಸೆಪ್ಟೆಂಬರ್ ತಿಂಗಳ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಾಕಿ ಇದೆ ಅದರೂ ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗ ದಕ್ಷಿಣ ಕನ್ನಡ ಆಗಿರಬಹುದು, ಉಡುಪಿ ಆಗಿರಬಹುದು, ಉತ್ತರ ಕನ್ನಡ, ಮಂಗಳೂರು, ಈ ಡಿಸ್ಟಿಕ್ ಅವರೆಲ್ಲ ನಮಗೆ 24ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅಲ್ವಾ. ಸೊ ನೀವೆಲ್ಲರೂ ಕೂಡ ಖುಷಿ ಪಡಬಹುದು. ಇನ್ನು ಹೊಸ ವರ್ಷ ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತಿನಿಂದ ಹಣ ಬಿಡುಗಡೆ ಮತ್ತೆ ಆರಂಭ ಆಗುತ್ತೆ. 3ನೇ ಕಂತಿನ ಹಣವನ್ನೇ ಇವತ್ತಿಂದ ಬಿಡುಗಡೆ ಮಾಡ್ತಾರೆ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.